ನಮಸ್ಕಾರ. ಯುವ ಬೆಳಕು ಚಾನೆಲ್ಗೆ ಸ್ವಾಗತ. ನಮ್ಮ ಮನೆಯ ಮತ್ತು ನಮ್ಮ ಅಭ್ಯಾಸಗಳ ಮೇಲೆ ಲಕ್ಷ್ಮೀದೇವಿ ಮತ್ತು ಅನ್ನಪೂರ್ಣೇಶ್ವರಿಯನ್ನು ಅವಲಂಬಿಸಿರುತ್ತದೆ. ದೈನಂದಿನ ಜೀವನದಲ್ಲಿ ನಾವು ಮಾಡುವ ಸಣ್ಣ ತಪ್ಪುಗಳು ಮನೆಯ ಒಳ್ಳೆಯ ಶಕ್ತಿಯನ್ನು ಹಾಳುಮಾಡಿ ನಕಾರಾತ್ಮಕ ಶಕ್ತಿ ಮತ್ತು ದಾರಿದ್ರ್ಯವನ್ನು ಆಕರ್ಷಿಸುತ್ತವೆ. ಇಂದೇ ಈ 14 ಕೆಟ್ಟ ಅಭ್ಯಾಸಗಳನ್ನು ನಿಲ್ಲಿಸಿ ನಿಮ್ಮ ಮನೆಯಲ್ಲಿ ಸಂಪತ್ತು ಮತ್ತು ಶಾಂತಿಯನ್ನು ಸ್ಥಾಪಿಸಿ. 1. ಸೂರ್ಯಾಸ್ತದ ನಂತರ ಪೊರಕೆ ಹಾಕುವುದು. ಸಂಜೆಯ ಸಮಯದಲ್ಲಿ ಪೊರಕೆ ಹಾಕುವುದು ಲಕ್ಷ್ಮೀದೇವಿಯನ್ನು ಹೊರಗೆ ಕಳುಹಿಸಿದಂತೆ. ಸೂರ್ಯಾಸ್ತದ ನಂತರ ಮನೆಯನ್ನು ಸ್ವಚ್ಛಗೊಳಿಸಿದರೆ ಮನೆಯಲ್ಲಿ ಬಂದಿರುವ ಧನವನ್ನು ಹೊರಗೆ ಎಸೆದಂತೆ ಆಗುತ್ತದೆ. ಇದು ಮನೆಗೆ ಬರುವ ಧನಾಗಮನದ ಮಾರ್ಗಗಳನ್ನು ಶಾಶ್ವತವಾಗಿ ಮುಚ್ಚುತ್ತದೆ. 2. ಒಡೆದ ಹಾಗೂ ಹಾನಿಗೊಳಗಾದ ಕನ್ನಡಿ ಬಳಸುವುದು. ಇದು ಮನೆಯ ಶಕ್ತಿಯನ್ನು ಛಿದ್ರಗೊಳಿಸುತ್ತದೆ. ಒಡೆದ ಕನ್ನಡಿ ಮನೆಯ ಒಳ್ಳೆಯ ಅದೃಷ್ಟವನ್ನು ಪ್ರತಿಬಿಂಬಿಸದೆ ನಕಾರಾತ್ಮಕ ಶಕ್ತಿಯನ್ನು 2 ಪಟ್ಟು ಹೆಚ್ಚಿಸುತ್ತದೆ. ಈ ಅಭ್ಯಾಸವು ಕುಟುಂಬ ಸದಸ್ಯರ ನಡುವೆ ಭಿನ್ನಾಭಿಪ್ರಾಯ ಮತ್ತು ದುರದೃಷ್ಟವನ್ನು ತರುತ್ತದೆ. 3. ಮುಖ್ಯ ಬಾಡಿಲ ಬಳಿ ಚಪ್ಪಲಿಗಳನ್ನು ಬಿಡುವುದು. ಶಕ್ತಿಗಳು ಅವಮಾನಿತವಾಗಿ ಹಿಂದಿರುಗುತ್ತವೆ. ಚಪ್ಪಲಿಗಳನ್ನು ಅಸ್ತವ್ಯಸ್ತವಾಗಿ ಇಟ್ಟರೆ ಮನೆಗೆ ಬರುವ ಒಳ್ಳೆಯ ಅದೃಷ್ಟವು ಆ ಜಾಗದಲ್ಲಿ ನಿಂತುಹೋಗುತ್ತದೆ. ಯಾವುದೇ ಶುಭ ಕಾರ್ಯಕ್ಕೆ ಹೊರಡುವಾಗ ಮುಖ್ಯದ್ವಾರದ ಬಳಿ ಚಪ್ಪಲಿಗಳನ್ನು ಅಸ್ತವ್ಯಸ್ತವಾಗಿ ನೋಡಿದರೆ ಕೆಲಸದಲ್ಲಿ ಯಶಸ್ಸು ಸಿಗುವುದಿಲ್ಲ. 4. ಊಟದ ನಂತರ ತಟ್ಟೆಯಲ್ಲಿ ಕೈ ತೊಳೆಯುವುದು. ಇದು ಅಶುದ್ಧ. ಬಳಸಿದ ತಟ್ಟೆಯಲ್ಲಿ ಕೈ ತೊಳೆಯುವುದು ಅಶುದ್ಧವಾದ್ದರಿಂದ ಲಕ್ಷ್ಮಿ ಮತ್ತು ಅನ್ನಪೂರ್ಣೇಶ್ವರಿಯ ಅವಮಾನವಾಗುತ್ತದೆ. ಅನ್ನದ ಪಾತ್ರೆಗಳನ್ನು ಅಶುದ್ಧಗೊಳಿಸುವುದು ಸಂಪತ್ತಿನ ಮೂಲವನ್ನು ಹಾನಿಗೊಳಿಸುತ್ತದೆ. 5. ಅನ್ನವನ್ನು ತಟ್ಟೆಯಲ್ಲಿ ಬಿಡುವುದು. ಅರ್ಧಕ್ಕೆ ಬಿಟ್ಟರೆ ಅನ್ನಪೂರ್ಣೇಶ್ವರಿಗೆ ಅವಮಾನ. ಅನ್ನವನ್ನು ಅರ್ಧಕ್ಕೆ ಬಿಡುವುದರಿಂದ ಅನ್ನಪೂರ್ಣೇಶ್ವರಿಯ ಶಾಪ ತಗಳಿ ಮನೆಯಲ್ಲಿ ಆಹಾರದ ಕೊರತೆ ಬರುತ್ತದೆ. ತಟ್ಟೆಯಲ್ಲಿ ಉಳಿದ ಆಹಾರವನ್ನು ಬಿಸಾಕಿದರೆ ನಿಮ್ಮ ಮನೆಯಲ್ಲಿ ಎಂದಿಗೂ ತೃಪ್ತಿ ಮತ್ತು ಶಾಂತಿ ಇರುವುದಿಲ್ಲ. 6. ಕೊಡವನ್ನು ತಪ್ಪಾದ ಜಾಗದಲ್ಲಿ ಇಡುವುದು. ಇದು ಲಕ್ಷ್ಮೀದೇವಿಯ ಪ್ರತೀಕವಾದ ಕೊಡಕ್ಕೆ ಅವಮಾನ. ಶುದ್ಧತೆಯ ಪ್ರತೀಕವಾದ ಕೊಡಕ್ಕೆ ಅವಮಾನ ಮಾಡಿದರೆ ಸಾಲ ಮತ್ತು ಹಣಕಾಸಿನ ತೊಂದರೆಗಳು ಎದುರಾಗುತ್ತವೆ. ಅಡುಗೆ ಮನೆಯಂತಹ ಸ್ಥಳದಲ್ಲಿ ಕೊಳಕಾದ ಕೊಡವನ್ನು ಇಡುವುದರಿಂದ ಆರೋಗ್ಯ ಮತ್ತು ಹಣಕಾಸಿನ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ. 7. ಕಸದ ಬುಟ್ಟಿಯನ್ನು ಹೊರಗೆ ಇಡುವುದು. ಸೂರ್ಯಾಸ್ತದ ನಂತರ ಕಸ ತೆಗೆಯುವುದು ಕೆಟ್ಟ ಶಕುನ. ಕಸದ ಬುಟ್ಟಿಯನ್ನು ಮುಖ್ಯದ್ವಾರದಲ್ಲಿ ತೆರೆದಿಟ್ಟರೆ ಮನೆಗೆ ಪ್ರವೇಶಿಸಬೇಕಾದ ಧನ ಸಂಪತ್ತು ಹಿಂದಿರುಗುತ್ತದೆ. ಕಸವನ್ನು ಮುಚ್ಚದೆ ಇಡುವುದರಿಂದ ಋಣಾತ್ಮಕ ಶಕ್ತಿಯು ರಾತ್ರಿಯಿಡೀ ಮನೆಯಲ್ಲಿ ಹರಡುತ್ತದೆ. 8. ಪಕ್ಷಿ ಪ್ರಾಣಿಗಳಿಗೆ ಆಹಾರ ಕೊಡದಿರುವುದು. ಇದರಿಂದ ಮನೆಯ ಒಳ್ಳೆಯತನ ಕಡಿಮೆಯಾಗುತ್ತದೆ. ಪಶುಪಕ್ಷಿಗಳಿಗೆ ಆಹಾರ ನೀಡುವುದು ಪುಣ್ಯದ ಕೆಲಸ. ಅವರಿಗೆ ಆಹಾರ ನೀಡದಿದ್ದರೆ ಪಿತ್ರಾದೋಷ ಹೆಚ್ಚುತ್ತದೆ. ಪ್ರತಿದಿನ ಹಸಿದ ಜೀವಿಗಳಿಗೆ ಆಹಾರ ನೀಡಿದರೆ ನಿಮ್ಮ ಕರ್ಮದ ಋಣ ಕಡಿಮೆಯಾಗಿ ಅದೃಷ್ಟ ಹೆಚ್ಚುತ್ತದೆ. 9. ಉಗುರನ್ನು ಕಡಿಯುವುದು. ಇದು ಶಕ್ತಿ ಮತ್ತು ವ್ಯಕ್ತಿತ್ವವನ್ನು ದುರ್ಬಲಗೊಳಿಸುತ್ತದೆ. ಉಗುರು ಕಡಿಯುವ ಅಭ್ಯಾಸವು ವ್ಯಕ್ತಿಯ ಆತ್ಮವಿಶ್ವಾಸ ಮತ್ತು ಯಶಸ್ಸಿನ ಅವಕಾಶಗಳನ್ನು ತಾನಾಗಿಯೇ ನಾಶಮಾಡುತ್ತದೆ. ಇಂತಹ ಚಟುಗಳು ಆರೋಗ್ಯ ಮತ್ತು ಯಶಸ್ಸು ಎರಡಕ್ಕೂ ಅಡ್ಡಿಯಾಗಿ ಬಂದು ಬೃಹಸ್ಪತಿ ಗ್ರಹವನ್ನು ದುರ್ಬಲಗೊಳಿಸುತ್ತವೆ. 10. ಹರಿದ ಬಟ್ಟೆ ಧರಿಸುವುದು. ಇದು ಬಡತನದ ಗುರುತು ಮತ್ತು ಆತ್ಮಗೌರವವನ್ನು ಕಡಿಮೆ ಮಾಡುತ್ತದೆ. ಹರಿದ ಬಟ್ಟೆಯು ರಾಹುವಿನ ದುಷ್ಪರಿಣಾಮವನ್ನು ಹೆಚ್ಚಿಸಿ ಹಣಕಾಸಿನ ನಷ್ಟವನ್ನು ಉಂಟುಮಾಡುತ್ತದೆ. ವಾಸ್ತುವಿನ ಪ್ರಕಾರ ಹರಿದ ಬಟ್ಟೆ ಧರಿಸುವುದರಿಂದ ನಿಮ್ಮ ಸಂಪತ್ತು ಕೂಡ ಹರಿದು ಹೋಗುತ್ತದೆ. 11. ಮನೆಯಲ್ಲಿ ಮುಳ್ಳಿನ ಸಸ್ಯಗಳನ್ನು ಇಡುವುದು. ಇವು ಸಂಬಂಧಗಳಲ್ಲಿ ಚುಚ್ಚುಮಾಟು ಮತ್ತು ಕಲಹವನ್ನು ಉಂಟುಮಾಡುತ್ತವೆ. ಮುಳ್ಳುಗಳು ಸಂಬಂಧಗಳಲ್ಲಿ ಉಂಟಾಗುವ ವೈಮನಸ್ಯವನ್ನು ಆಕರ್ಷಿಸಿ ಸುಖವಾದ ಜೀವನಕ್ಕೆ ಅಡ್ಡಿಯಾಗುತ್ತವೆ. ಈ ರೀತಿಯ ಗಿಡಗಳು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಕೇಂದ್ರೀಕರಿಸಿ ಶಾಂತಿಯನ್ನು ಕದಡುತ್ತವೆ. 12. ಮನೆಯಲ್ಲಿ ಕೊಳಕು ಹಾಗೂ ಸ್ವಚ್ಛತೆಯಿಲ್ಲದಿರುವುದು. ಇದು ದುರದೃಷ್ಟ, ರೋಗ, ಬಡತನ. ಪೌರಾಣಿಕ ನಂಬಿಕೆಯಂತೆ ಶುಕ್ರ ಮತ್ತು ಲಕ್ಷ್ಮೀದೇವಿಯು ಕೊಳಕಿರುವ ಸ್ಥಳದಿಂದ ತಕ್ಷಣ ದೂರವಾಗುತ್ತಾರೆ. ಕೊಳಕಿರುವ ಮನೆಯಲ್ಲಿ ಆರ್ಥಿಕ ಸ್ಥಿರತೆ ಎಂದಿಗೂ ಇರುವುದಿಲ್ಲ. ಇದು ಮನೆಯ ಮುಖ್ಯ ಶಕ್ತಿಯನ್ನು ನಾಶಮಾಡುತ್ತದೆ. 13. ದೇವಸ್ಥಾನದಲ್ಲಿ ಕಾಲು ಅಲುಗಾಡಿಸುವುದು. ಇದು ಕೆಟ್ಟ ಶಕುನ ಮತ್ತು ಪೂಜೆ ಧ್ಯಾನಕ್ಕೆ ತೊಂದರೆಯಾಗುತ್ತದೆ. ದೇವಸ್ಥಾನದಲ್ಲಿ ಮಾಡುವ ಈ ಚಪಲತೆಯು ಪೂಜಾಫಲವನ್ನು ಕಸಿದು ಮನಸ್ಸಿನ ಶಾಂತಿಯನ್ನು ನಾಶಮಾಡುತ್ತದೆ. ಯಾವುದೇ ಪವಿತ್ರ ಸ್ಥಳದಲ್ಲಿ ಈ ರೀತಿ ಮಾಡಿದರೆ ದೇವರುಗಳ ಕೋಪಕ್ಕೆ ಗುರಿಯಾಗಬಹುದು. 14. ಕಾಲನ್ನು ಎಳೆದುಕೊಂಡು ನಡೆಯುವುದು.
ಇದು ಆಲಸ್ಯದ ಚಟುವಟಿಕೆಯಷ್ಟೇ ಅಲ್ಲ, ಇದು ಜೀವನದ ಗತಿಯನ್ನು ಕೆಳಗೆ ಎಳೆಯುತ್ತದೆ. ಇದು ನಿಮ್ಮ ಮನೆಯ ಧನಾತ್ಮಕ ಶಕ್ತಿಯ ಹರಿವನ್ನು ತಡೆಯುತ್ತದೆ. ಲಕ್ಷ್ಮೀ ಪ್ರವೇಶಿಸುವಾಗ ಅಶುಭವೆಂದು ಭಾವಿಸಲಾಗುತ್ತದೆ. ಈ ಅಭ್ಯಾಸವು ಶನಿ ಮತ್ತು ರಾಹುವಿನ ಪ್ರಭಾವವನ್ನು ಹೆಚ್ಚಿಸಿ ಅನಗತ್ಯ ವಿಳಂಬಗಳಿಗೆ ಕಾರಣವಾಗುತ್ತದೆ. ಈ 14 ತಪ್ಪುಗಳನ್ನು ಇಂದೇ ಸರಿಪಡಿಸಿ ಹಾಗೂ ಪ್ರತಿ ಶುಕ್ರವಾರ ತುಪ್ಪದ ದೀಪ ಹಚ್ಚಿ. ಕೇವಲ 21 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಹಣಕಾಸಿನ ಸಮೃದ್ಧಿ ಮತ್ತು ಶಾಂತಿ ನೆಲೆಸುತ್ತದೆ. ಈ ಮಾಹಿತಿಯು ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಕುಟುಂಬದವರಿಗೂ ಹಾಗೂ ನಿಮ್ಮ ಸ್ನೇಹಿತರಿಗೂ ಇದನ್ನು ಹಂಚಿಕೊಳ್ಳಿ. ಮರೆಯದೆ ನಮ್ಮ ಯುವ ಬೆಳಕು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.